ಬಾಗಲಕೋಟೆ ಜಿಲ್ಲೆ ಸರಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹುನಗುಂದದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಮತ್ತು ಜಿಲ್ಲಾಡಳಿತ ಹಾಗೂ ಪುರಸಭೆ ಕಾರ್ಯಾಲಯ ಹುನಗುಂದಿವರ ಸಹಯೋಗದಲ್ಲಿ ದಿನಾಂಕ ಅಕ್ಟೋಬರ್ 2, 2024 ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನಾಚರಣೆ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ ಶಾಸ್ತ್ರಿಯವರ 120ನೇ ಜನ್ಮದಿನಾಚರಣೆ ನಿಮಿತ್ತ ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಮುಂಜಾನೆ 9 ಗಂಟೆಗೆ ಹುನಗುಂದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯ ಶ್ರಮದಾನ ಕಾರ್ಯಕ್ರಮವು ಮತ್ತು ವೇದಿಕೆಯ ಕಾರ್ಯಕ್ರಮವು ಕಾಲೇಜಿನ ಪ್ರಾಂಗಣದಲ್ಲಿ ಕಾಲೇಜು ಸುಧಾರಣಾ ಸಮಿತಿಯ ಉಪಾಧ್ಯಕ್ಷರಾದ ಮಹಾಂತೇಶ ಪರೋತಿಯರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿಯರ ಉಪಸ್ಥಿತಿಯಲ್ಲಿ ಜರುಗಿತು. ಮೊದಲಿಗೆ ಹುನಗುಂದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮ ಹಾಗೂ ಪಟ್ಟಣದ ವಿಎಂ ವೃತ್ತದಲ್ಲಿ ಪ್ರಾಚಾರ್ಯರಿಂದ ವಿದ್ಯಾರ್ಥಿಗಳಿಗೆ ಸ್ವಚ್ಛತಾ ಪ್ರತಿಜ್ಞಾ ವಿಧಿ ಬೋಧನೆ ಜರುಗಿತು. ನಂತರ ಕಾಲೇಜಿನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿಯರು ಮಾತನಾಡಿ, ಗಾಂಧೀಜಿಯವರ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಯ ಮೂಲಮಂತ್ರಗಳಿಂದ ದೇಶವನ್ನು ಸ್ವತಂತ್ರವಾಗಿಸದನ್ನು ಸ್ಮರಿಸುತ್ತಾ ತಮ್ಮ ದೈನಂದಿನ ಬದುಕಿನಲ್ಲಿ ಮತ್ತು ಸಾಮಾಜಿಕ ಬದುಕಿನಲ್ಲಿ ಶುಚಿತ್ವ, ನೈರ್ಮಲ್ಯಕ್ಕೆ ಆದ್ಯತೆಯಾಗಿಸಿಕೊಂಡು ಕೇವಲ ಪರಿಸರದಲ್ಲಿನ ಕೊಳಕನ್ನು ನಿವಾರಣೆ ಮಾಡದೆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅಡಗಿರುವ ಕಲ್ಮಶಗಳು ನಿವಾರಣೆಗೆ ಅವರ ಆದರ್ಶಗಳು ಪ್ರೇರಣಾದಾಯಕವಾಗಿವೆ. ಹಾಗಾಗಿ ಅವರ ಮೌಲ್ಯಯುತ ಮಾರ್ಗದರ್ಶನಗಳು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡು ಪಾಲಿಸೋಣೆಂದು ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮದ ಮೂಲ ಸಂದೇಶವೆಂದರೆ ಭಾರತೀಯ ಮತ್ತು ವಿಶ್ವದ ಪ್ರತಿಯೊಬ್ಬ ನಾಗರಿಕನು ಪ್ರಸ್ತುತ ಸಾಮಾಜಿಕ ಜೀವನದಲ್ಲಿ ಶುಚಿತ್ವ, ಆರೋಗ್ಯ, ನೈರ್ಮಲ್ಯಕ್ಕೆ ಬೇಕಿರುವ ಸ್ವಚ್ಛತೆ, ಶುಭ್ರವಾಯುಗುಣದ ಪರಿಸರ ಸ್ನೇಹಿ ವಾತಾವರಣವನ್ನು ಕಾಪಾಡಿಕೊಳ್ಳುವುದಾಗಿದೆ. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಸ್ವಹಿತಾಸಕ್ತಿಗಾಗಿ ಮನಸೋ-ಇಚ್ಛೆ ಬೇಕಾಬಿಟ್ಟಿಯಾಗಿ ಮನೆ, ಅಂಗಳ, ಸಾರ್ವಜನಿಕ ಸ್ಥಳಗಳು, ಪ್ರವಾಸಿ ತಾಣಗಳಲ್ಲಿ ಸೇರಿದಂತೆ ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ರಾಶಿ ವಿಷಕಾರಿ ತ್ಯಾಜ್ಯವನ್ನು ಸೃಷ್ಟಿಸಿ ಜಲಮೂಲಗಳು ಕಲುಷಿತಗೊಳ್ಳಲು, ಅನೇಕ ಸಾಂಕ್ರಾಮಿಕ ಕಾಯಿಲೆಗಳು ಹರಡಲು ಹಾಗೂ ಹವಾಮಾನ ವೈಪರೀತ್ಯತೆಗೆ ಕಾರಣವಾಗುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ. ಹಾಗಾಗಿ ನಾಗರಿಕ ಸಮಾಜವು ಎಚ್ಚೆತ್ತುಕೊಂಡು ನಮ್ಮ ದೈನಂದಿನ ಬದುಕು ಪರಿಸರ ಸ್ನೇಹಿಯಾಗಿಸುವುದರ ಜೊತೆಗೆ ಭವಿಷ್ಯದ ಪೀಳಿಗೆಗೆ ಶುಭ್ರ ಪರಿಸರ ಉಳಿಸಬೇಕಿದೆ. ಆ ದಿಸೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ಮೂಲಕ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತಾ ಉಪಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕೆಂಬುದು ಈ ಕಾರ್ಯಕ್ರಮದ ಸದಾಶಯವಾಗಿದೆ. ಆ ನಿಟ್ಟಿನಲ್ಲಿ ವ್ಯಕ್ತಿಯು ತನ್ನ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಜೀವಜಗತ್ತು ಅತಿ ದೊಡ್ಡ ಗಂಡಾಂತರ ಸವಾಲುಗಳಿಗೆ ಬೆಲೆ ತೆತ್ತಬೇಕಾಗುತ್ತದೆ ಎಂಬ ಅನೇಕ ಪರಿಸರ ತಜ್ಞರ ವರದಿಗಳು ಬಹಿರಂಗಪಡಿಸಿವೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಎಚ್ಚೆತ್ತುಕೊಂಡು ನಮ್ಮ ಪರಿಸರ ಸಂರಕ್ಷಿಸಿಕೊಳ್ಳಬೇಕೆಂಬುದೇ ಗಾಂಧೀಜಿಯವರ ಕನಸು ನನಸಾಗಿಸಲು ಈ ಕಾರ್ಯಕ್ರಮವು ಸ್ಫೂರ್ತಿ ಪ್ರೇರಣಾದಾಯಕವಾಗಿವೆ. ಆ ನಿಟ್ಟಿನಲ್ಲಿ ನಾಗರಿಕ ಸಮಾಜವು ಸಾಗುವಂತಾಗಲೆಂಬುವುದೇ ಈ ಸ್ವಚ್ಛತೆಯ ಮೂಲಮಂತ್ರವಾಗಿದೆ. ನಂತರ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಶ್ರಮದಾನ ಮಾಡಿದ ವಿದ್ಯಾರ್ಥಿಗಳಿಗೆ ಪೌರಕಾರ್ಮಿಕರ ಅಧ್ಯಕ್ಷರಾದ ಮಹಾಂತೇಶ ತಾರಿವಾಳರು ಕೊಡುಗೆ ನೀಡಿದ ನೋಟ ಪುಸ್ತಕ ವಿತರಣೆ ಹಾಗೂ ಅವರಿಗೆ ಮತ್ತು ಪೌರಕಾರ್ಮಿಕ ಬಾಬುಲೈನರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿಯರಾದ ಶ್ರೀಮತಿ ಛಾಯಾ ಪುರಂದರೆಯರು ರಾಷ್ಟ್ರ ಪ್ರಾರ್ಥನಾಗೀತೆ ಬೋಧಿಸಿದರೆ ಐಎಚ್ ನಾಯಕ ಎನ್ವಾಯನದಾಫ್ರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಹುನಗುಂದ ಬಸ್ ಘಟಕದ ವ್ಯವಸ್ಥಾಪಕರಾದ ಅರವಿಂದ ಭಜಂತ್ರಿ ಮತ್ತು ಸಿಬ್ಬಂದಿಗಳು ಹಾಗೂ ಕಾಲೇಜು ಸುಧಾರಣಾ ಸಮಿತಿಯ ಸದಸ್ಯರಾದ ಚಂದ್ರಶೇಖರ ಚಟ್ನಿಹಾಳ, ಕಾಳಹಸ್ತಿಮಠ, ಮುತ್ತಣ್ಣ ಗಂಜಿಹಾಳ, ಪುರಸಭೆ ಕಿರಿಯಾರೋಗ್ಯಾಧಿಕಾರಿಗಳಾದ ಮುತ್ತಣ್ಣ ಹುಣಶ್ಯಾಳ ಹಾಗೂ ಉಪನ್ಯಾಸಕರಾದ ಎಚ್ ಟಿ ಅಗಸಿ ಮುಂದಿನ, ಶ್ರೀಧರ ಕಾವಲಿ ಸೇರಿದಂತೆ ಇತರೆ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಗುಲಾಮಗಿರಿಯ ಸರಪಳಿಯನ್ನು ತುಂಡರಿಸಿ ನಮ್ಮ ಮಾತೃಭೂಮಿ ಭಾರತಕ್ಕೆ ತಂದುಕೊಟ್ಟಿರುವರು. ಈಗ ನಮ್ಮೆಲ್ಲರ ಗುರುತರವಾದ ಕರ್ತವ್ಯವೆಂದರೆ ಕೊಳಕನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮಾತೃಭೂಮಿಯನ್ನು ಸ್ವಚ್ಛಗೊಳಿಸುವುದಾಗಿ ಸ್ವಚ್ಛತೆಯ
ಬಗ್ಗೆ ಜಾಗೃತವಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯ ಮೀಸಲಿಡುತ್ತೇನೆಂದು ಈ ದಿನ ನಾನು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂಜೆಯನ್ನ ಮಾಡಬೇಕಿದ್ದ ಮಹಾತ್ಮ ಗಾಂಧೀಜಿಯವರ ಫೋಟೋ ಪೂಜೆಯನ್ನ ಮಾಡಬೇಕಿದ್ದ ಅವ್ರನ್ನ ಕೇಳ್ಕೊಳ್ತೇನೆ. ಪೂಜೆಯನ್ನ ಮಿಸ್ ಎಕನಾಮಿಕ್ ಮಿಸ್ ಕರ್ಪುರದಾರತೆ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅನುದೀನ ಗುರುವಿನ ನನ್ನ ಮರಣ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ನವ ಜನ್ಮ ಹುಟ್ಟಿ ಬರುವುದು ದುರ್ಲಭ ಯಮಗೆ ಮಾಡಿದ ಫಲದಿಂದ ಕೊಟ್ಟಾನೋ ಗುರು ಯಮಗೆ ಮಾಡಿದ ಫಲದಿಂದ ಮಗನ ಶರಣಂ ಜಗ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವರ ಮಹಾದೇವ್. ಸರ್ ನಮ್ಮ ಕಾಲೇಜಿನಲ್ಲಿ ಜರುಗುತ್ತಿರುವಂತಹ ಎಲ್ಲ ಮಾನ್ಯ ಸದಸ್ಯರನ್ನ ಮಾನ್ಯ ಶ್ರೀಮತಿ ಛಾಯಾ ಪುರಂದರೆ ಮೇಡಮ್ ಅವರು ನಾ ಹೇಳ್ದಂಗೆ ಭೂಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ सीताराम ईश्वर अल्लाह तेरे नाम सबको सन्मति दे भगवान पति राघव राजा राम पतित पावन सीताराम मरही म तेरे नाम कृष्ण करीम पावन नाम राम रहीम तेरे नाम कृष्ण करीम पावन नाम रघुपति राघव राजा राम पतित पावन सीताराम 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 जय सीताराम येसु क्रिस्तति पावन नाम सब संतों को करे प्रणाम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम. ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾದ ಕುಮಾರಿ ಅನಿತಾ ಚಿತ್ತವಾಡಿಗೆಯಿಂದ 4 ಮಾತುಗಳು. ಉತ್ತರ ಪ್ರದೇಶದ ಮೊಘಲ್ ಎಂಬಲ್ಲಿ ಜನಿಸಿದರು. ಇವರ ತಂದೆ ಶಾರದಾ ಪ್ರಸಾದ್ ಇವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು.
ತಾಯಿ ರಾಮ್ ದುಲಾರಿ ದೇವಿ, ಇವರ ಪತ್ನಿಯ ಹೆಸರು ಲಲಿತಾ ದೇವಿ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪೂರ್ಣ ಹೆಸರು ಲಾಲ್ ಬಹದ್ದೂರ್ ಶ್ರೀವಾಸ್ತವ ಅಂತ ಕೊಡ್ತಾರೆ. ತೀವ್ರ ಕಡು ಬಡತನದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ ಮತ್ತು ಇವರು ಚಿಕ್ಕವರಿರುವಾಗಲೇ ದೇಶ ಪ್ರೇಮ ಮತ್ತು ಹೋರಾಟದ ಒಂದು ದಿನನಾದರೂ ನಾವು ಅಳವಡಿಸಿಕೊಂಡರೆ ಸಾಕು ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಕಾರ್ಯ ಸ್ವಚ್ಛತೆ ಕಾರ್ಯವನ್ನು ನೆರವೇರಿಸಿ ನಗರದ ಪುರಸಭೆಯ ಎಲ್ಲರ ಮನಸ್ಸನ್ನು ಗೆದ್ದಿದ್ದಕ್ಕಾಗಿ ಮಾನ್ಯ ಪೌರ ಸೇವಾ ನೌಕರರ ಸಂಘದ ಸೇವಾ ಸಂಘದ ಅಧ್ಯಕ್ಷರಾಗಿದ್ದ ಮಹಾಂತೇಶ್ ಪಿ ತಾರ್ವಾಳ್ ಅವರು ನೋಟ್ಬುಕ್ ಹಾಗೂ ಪೆನ್ಗಳನ್ನು ಕೊಟ್ಟಿದ್ದಾರೆ. ನಿಜವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಈ ಬಹುಮಾನಕ್ಕೆ ಅರ್ಹರೇ. ಆದರೆ ಬಹುಮಾನ ಕೊಡೋದು ಸ್ವಲ್ಪ ಆಗಿರೋದ್ರಿಂದ ಕೆಲವಾಗಿರೋದ್ರಿಂದ ನಾವು ನಮಗೆ ಕಂಡಿರುವಂಥ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿವಿ. ಇದರಲ್ಲಿ ಯಾವುದೇ ತಪ್ಪು ತಿಳ್ಕೋಬಾರ್ದು ಮತ್ತು ತಪ್ಪು ಭಾವಿಸಬಾರ್ದು. ಯಾಕಂದರೆ ಈ ವಿದ್ಯಾರ್ಥಿಗಳು ಎಲ್ಲರ ವಿದ್ಯಾರ್ಥಿಗಳು ಸಹಿತ ಹಾಗಾಗಿ ಕೆಲವರು ಈ ವಿದ್ಯಾರ್ಥಿ ಬಂದು ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಸನ್ಮಾನ್ಯ ಶ್ರೀ ಮಹಾಂತೇಶ್ ಬಹುಮಾನವನ್ನು ಪಡಿಬೇಕಂತ ಅವ್ರಲ್ಲಿ ಸಾಹೇಬರು ಬಹುಮಾನವನ್ನು ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಹಾಗೆ ಇನ್ನೊಂದು ನಮ್ಮ ಹಾಗೆ ಈ ಬಹುಮಾನ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಶ್ರದ್ಧೆ. ನಮ್ಮ ಕಾಲೇಜಿನಲ್ಲಿ ಗಾಂಧಿ ಮತ್ತು ಶಾಸ್ತ್ರೀಜಿಯವರ ಈ ಜಯಂತಿಯ ಸಮಾರಂಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಹಾಂತೇಶ್ ಪುರತಿಯವರು ಭಾಗವಹಿಸಿದ್ದಾರೆ. ಹಾಗೆ ಕಾಲೇಜ್ ಇದೆ, ಆ ಕಟ್ಟಡವನ್ನು ಬಹಳಷ್ಟು ನೀಟ್ ಮಾಡಬೇಕು ಅನ್ನೋದಕ್ಕೆ ತಾವೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಮತ್ತೆ ಕಾಲೇಜು ವಿಭಾಗದ ಅಭಿವೃದ್ಧಿ ಸಮಿತಿಯಿಂದ ನಿಧಿಯನ್ನ ಬಳಸಿಕೊಳ್ಳಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀರಿ. ಒಟ್ಟಾರೆಯಾಗಿ ಅದನ್ನೊಂದು ಸುಸಜ್ಜಿತವಾಗಿರ್ತಕ್ಕಂಥ ವಿಭಾಗವನ್ನ ಮಾಡೋಣ. ಇಂಥ ಈರ್ವರ ಆ ಮಹನೀಯರ ಈ ದಿನದಂದು ನಾವೊಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ, ಗಾಂಧೀಜಿಯವರು ಒಂದು ಸಣ್ಣ ದೃಷ್ಟಾಂತವನ್ನ ಹೇಳ್ತಾ ಇದ್ವಿ. ನಾವು ಯಾಕೆ ಸ್ವಚ್ಛತೆಗೆ ಇಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಅಂತ. ಆಡಿನ ಹಾಲು ಕುಡಿದಿದ್ದ ಆನೆ ಕಸುವ ಪಡೆದಿದ್ದ ಅಂತ ಹೇಳ್ತಾರೆ. ಗಾಂಧೀಜಿ ಆಡಿನ ಹಾಲು ಕುಡಿತಿದ್ರು, ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರತಿ ಮನೆಯಲ್ಲೂ ಕೂಡ ಹಾಡುಗಳಿದಾವೆ. ಹಾಗಿದ್ರು ಕೂಡ ನಿಮ್ಮ ಮನೆಯಲ್ಲಿ ಹಾಲು ಕುಡಿಯುವಂತ ಇದ್ದಿಲ್ಲ. ಸತ್ಯ, ಆಮೇಲೆ ಪ್ರಾಮಾಣಿಕತೆ, ಆಮೇಲೆ ಸತ್ಯಾಗ್ರಹ, ಇಂತಹ ಮೂಲ ಮಂತ್ರಗಳನ್ನು ಬಳಸಿಕೊಂಡು ಗಾಂಧೀಜಿ ನಮಗೆ ದೇಶವನ್ನು ಸುತ್ತಾಡಿದೆ. ಇವತ್ತು ಗಾಂಧೀಜಿಯವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ನಡೆದಿರ್ತಕ್ಕಂಥ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧಿವೇಶನ ಮಟ್ಟು 24ರಂದು ನಡೆದಾಗ ಬೆಳಗಾವಿಯಲ್ಲಿ ನಡೀತು. ಆ ಕಾಂಗ್ರೆಸ್ ಅಧಿವೇಶನ ನಡೆದು ಇವತ್ತು ಒಂದು 100 ವರ್ಷ ಆಯ್ತು. ಅದು ಏಕೈಕ ಬಾರಿ, ಒಂದೇ ಬಾರಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ, ಮತ್ತೆ ಯಾವ ಅಧಿಕಾರಕ್ಕೂ ಕೂಡ ಅಂಟಿಕೊಳ್ಳದಿರ್ತಕ್ಕಂಥವ್ರು. ದೇಶದ 200 ರಾಷ್ಟ್ರಗಳಲ್ಲಿ ಗಾಂಧೀಜಿಯನ್ನ ಚಿಕ್ಕ ಮಗುವನ್ನು ಕಳೆದ್ರೂ ಕೂಡ ಹೇಳುವಂತಹ ಅಷ್ಟು ಪರಿಪಾಠ ಆಗಿದೆ ಅವರ ಆದರ್ಶ, ಅವ್ರ ತತ್ವ. ಬರೀ ಕೇವಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಬಳಸಿಕೊಳ್ಳಿಲ್ಲ ಅವರು. ಇನ್ನೊಂದು ಮಾತು ಹೇಳ್ತಾರೆ ಗಾಂಧೀಜಿಯವರಿಗೆ. ಗಾಂಧೀಜಿ ಬಹಳ ಸರಳವಾಗಿ ಸತ್ಯಾಗ್ರಹವನ್ನು, ಉಪ್ಪನ್ನು ತಯಾರಿಸ್ತಕ್ಕಂಥದ್ದನ್ನು ಉಪ್ಪಿನ ಸತ್ಯಾಗ್ರಹದ ಮುಖಾಂತರ, ದಂಡಿ ಸತ್ಯಾಗ್ರಹದ ಮೂಲಕ ನಾವು ಇತಿಹಾಸದಲ್ಲಿ ಓದ್ತಾ ಇದೀವಿ. ಬಹಳ ಸರಳವಾಗಿರ್ತಕ್ಕ